ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಚ್ಚು ಕನ್ನಡತಿ, ರಚ್ಚು ಚಂದುವಿನ ಅಭಿಮಾನಿ. ನಾವೇನೇ ಕಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಈ ಪೂರ್ತಿ ವ್ಲಾಗ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಶಿವರಾತ್ರಿ ದಿನದಿಂದ ಸ್ಟಾರ್ಟ್ ಆಗೋ ಈ ಹಬ್ಬ, ಶಿವರಾತ್ರಿ ಆಗಿ ಒಂದು ವಾರಕ್ಕೆ ಆರತಿ ಉತ್ಸವ ಅಂತ ಮಾಡ್ತೀವಿ ನಾವು. ಆರತಿ ಉತ್ಸವದಲ್ಲಿ ಏನಂದ್ರೆ ಅಕ್ಕ ತಂಗಿ ಆದಂತ ಅಣ್ಣಮ್ಮ ದೇವಿ ಮತ್ತೆ ನಿರ್ವಾಣಿ ಭಗವತಿನ ಕರ್ಕೊಂಡು ಬಂದು ಇಡೀ ಏರಿಯಾದಲ್ಲಿ ಇರೋರೆಲ್ಲರೂ ಸೇರಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಪಾರ್ಟ್ 1 ಕೂಡ ಇದು. ಅಮ್ಮಂಗೆ ಆರತಿ ಎಲ್ಲ ಮಾಡಿ ಮಂಗಳಾರತಿ ತಗೊಂಡು ಫುಲ್ ಲೈಟಿಂಗ್ಸ್ ಅಲ್ಲಿ ಇಲ್ಲ ತಮ್ಮ ನೋಡಿ, ನನ್ನ ತಮ್ಮಂದೊಂಥರ ವಿಚಿತ್ರ ಡ್ಯಾನ್ಸ್. ಆಮೇಲೆ ಎಲ್ಲರೂ ಮಾತಾಡ್ತಾ ಮೆಜೆಸ್ಟಿಕ್ ಇಂದ ಹಿಡಿದು ನಮ್ಮ ಏರಿಯಾ ಅಂದ್ರೆ ಒಂದ್ ಸ್ವಲ್ಪ ಸಮಯದಲ್ಲಿ ತೋರಿಸ್ತೀವಿ ಏನು ಯಾವ್ದು ನಮ್ಮ ಏರಿಯಾ ಅಂತೆಲ್ಲ. ಇದೇ ಲೈಟಿಂಗ್ಸ್ ಅಲ್ಲೆಲ್ಲ ಕರ್ಕೊಂಡ್ ಬರ್ತಾ ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಇದು ನಮ್ದು ಫಸ್ಟ್ ಟೈಮ್ ನಾವು ಅಣ್ಣಮ್ಮನ್ ಕರ್ಕೊಂಬರಕ್ ಹೋಗಿದ್ದು. ಅಷ್ಟೇ ಅಲ್ಲದೆ ನೋಡಿ, ನಮ್ಮ ಏರಿಯಾ ಬಂತು. ಇದೇ ನಮ್ಮ ಏರಿಯಾದ ದೇವಸ್ಥಾನ ಶ್ರೀ ರಾಮ ಭಜನಾ ಮಂದಿರ ಅಂತ ಮನ್ವಾರ್ತಿ ಪೇಟೆಯಲ್ಲಿದೆ. ಅಲ್ಲೆಲ್ಲ ಸ್ವಲ್ಪ ಹರಟೆ ಮಾಡ್ಕೊಂಡು ಅದೇ ಆರತಿ ಉತ್ಸವ ಅಂತ ಹೇಳಿದ್ವಲ್ಲ, ಅದಕ್ಕೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇತ್ತು. ಅಷ್ಟರಲ್ಲಿ ತಮಟೆ ಡ್ಯಾನ್ಸ್ ಸಮೇತ ಅಣ್ಣಮ್ಮನ್ ಕರ್ಕೊಂಡ್ ಬಂದ್ವಿ. ಅಣ್ಣಮ್ಮನ್ ಕರ್ಕೊಂಡ್ ಬಂದ್ಮೇಲೆ ಹಾಗೆ ಕರ್ಕೊಂಡು ಹೋಗಕ್ ಆಗಲ್ಲ ಅಲ್ವಾ, ಅದಕ್ಕೆ ಮತ್ತೊಂದ್ಸತಿ ಈ ಫ್ಲವರ್ ಶಾಟ್ಸ್ ಎಲ್ಲ ಮಾಡಿಸಿ ಆಮೇಲೆ ತಮಟೆ ಸಮೇತ ಆರತಿ ಮಾಡಿದ್ವಿ. ಲೈಫಲ್ಲಿ ಫಸ್ಟ್ ಟೈಮ್ ನಂಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಅಮ್ಮಂಗ್ ಆರತಿ ಮಾಡಿದ್ದು. ಈ ಭಾಗ್ಯ ಎಲ್ರಿಗೂ ಸಿಗಲ್ಲ, ಕೇಳ್ಕೊಂಡ್ ಬಂದಿರ್ಬೇಕು ಅಂತಾರೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಬ್ರು ಅಮ್ಮನು ತವ್ರ ಮನೆಗ್ ಬಂದಿದ್ದಾರೆ. ಆರತಿ ಎಲ್ಲ ಮಾಡಾದ್ಮೇಲೆ ಪ್ರಸಾದ ಕೊಟ್ರು. ಪ್ರಸಾದ ಅಂತೂ ತುಂಬಾ ಚೆನ್ನಾಯ್ತು. ಪ್ರಸಾದ ತಿನ್ಕೊಂಡು ನಾವು ಹೋಗಿದಷ್ಟು ಜನ ಕೂಡ ಒಂದು ಸೆಲ್ಫಿ ತಗೊಂಡು ಮನೆಗೆ ರೀಚ್ ಆಗೋಷ್ಟರಲ್ಲಿ ಮಿಡ್ ನೈಟ್ ಹತ್ತತ್ರ 2:30 ಆಗಿತ್ತು ಅನ್ಕೊಳ್ಳಿ. ನಿಮ್ಗೂ ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಮತ್ತೆ ಆರತಿ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.